ಇಲ್ಲ, ಇದು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ಲರೂ? ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ, ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯಿತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮಿಯರೆಲ್ಲರೂ ಸೇರಿದಾಗ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ, ಪೀಟರ್ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬಾ ಚೆನ್ನಾಗಿ ನಾನು ನಡೆಸ್ಕೊಂಡು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸಂಜೆ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಅದಾದ್ಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಬಹಳ ಸ್ಫೂರ್ತಿಗೆ ತಂದ್ಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ವಿ ತಾರಮ್ಮ ಮನೆಯಲ್ಲಿ ಅದು ಶುರು ಮಾಡೋಣ. ಏನ್ ಮಾಡ್ತೀವೋ ಒಂದು ಸಿನಿಮಾ ತೆಗೆದ್ಬಿಡು, ಬೆಸ್ಟ್. ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ. ಟೆಕ್ನಿಷಿಯನ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ, ಸಿನಿಮಾ ಎಲ್ಲ ತೆಗೆಯೋಷ್ಟೆಲ್ಲ ನನ್ನ ಶಕ್ತಿ ಇಲ್ಲ ತಾರಮ್ಮ, ಬೇರೆ ಏನಾದರೂ ಮಾಡೋಣ. ಈ ತರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ತಿರ್ಗಾ ಯಾರು ಏನು ಹೇಗೆ ಅಂತಂದಾಗ, ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಎಲ್ಲ ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತು. ಇನ್ನೊಂದ್ಸತಿ ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳಿದಾಗೆ, ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡ್ತಿರೋದು ಇಲ್ಲಿ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ? ಎಲ್ಲಾ ರೀತಿ ಸಾಧನೆ ಮಾಡ್ಬಿಟ್ಟಿದ್ದಾರೆ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟ್, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇಲು ಪರ್ವತವನ್ನ ನಿಜವಾಗ್ಲೂ ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದರನ್ನ ನೋಡ್ತಿದ್ದಾಗ ಅಯ್ಯೋ ಅನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಅನಿಸ್ಬಿಡ್ತು. ನಾನು ಸಂಜೆಗೌಡರು ಇಬ್ರು ಎದ್ದಿಟ್ಕೊಂಡು ಚಪ್ಪಾಳೆ ಹೊಡೆದ್ವಿ. ಅದಕ್ಕೆ ಈ ತರದ ಒಂದು ರೋಮಾಂಚನಕರ ಸೃಷ್ಟಿಗಳು ಮಾಡ್ತಾ. ಹಾಗೆ ಅಪ್ಪಿ ನೀನು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ, ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಒಂದು ಇದನ್ನ ಸೇರಿಸೋದಲ್ಲ. ಅವನು ಕನ್ನಡ ಸಿನಿಮಾಗಳನ್ನ UAE ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಟಬೇಕು, ಸೇರ್ಬೇಕು, ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾರೆ. ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ, ತಗೊಂಡೋಗಿದ್ದಾನೆ, ತೋರಿಸಿದ್ದಾನೆ. ಹಲವಾರು ಕಲಾವಿದರನ್ನ, ಟೆಕ್ನಿಷಿಯನ್ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಉದ್ದೇಶ ಯಾಕಂದ್ರೆ ನಮ್ಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ ಅಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ಟರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು, ಆಲ್ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ಮನೆ ಹೆಸರಿಗೆ. ಏನೋ ಒಂದು ಆಲ್ರೌಂಡರ್ ಅಂತ ಹೇಳ್ತಾರೆ. ಇಲ್ಲ ನನಗೆ ಅಂದ್ರೆ ನೀನು ಆಡು ಅಂತಂದ್ರೆ ನಂಗೆ ಜೋಲ್ ಬರಲ್ಲ. ನನ್ನ ಮಗ ಸ್ವಲ್ಪ ದೊಡ್ಡವನಾಗಿ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು. ಏನ್ ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ ಸರ್ ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ. ಆದ್ರೆ ಇವ್ರು ಹೆಣ್ಮಕ್ಳೆಲ್ಲ ಇದ್ದಾರೆ. ಪ್ರಿಯಾಂಕ ಗಂಡು ಮಗನು ಇದ್ದಾನೆ. ಅದನ್ನೇನೋ ಆಡ್ಸ್ಬಿಡ್ತಾ ಇದ್ದೆ ನಾವು ಬಿಟ್ರೆ ಅಲ್ವಾ? ಸರಿ ನೋಡಿ ಎಂತ ಮಾತಾಡಿದ್ರು ಸಂಜಯ್ ಗೌಡ್. ಆಡೋರೆಲ್ಲ ನಿಮ್ಮ ಹೆಣ್ಮಕ್ಳೇ ಎಂದು. ಇನ್ನೊಂದು ಗೊತ್ತೇನೋ, RCB ಗೆದ್ದೇ ಇರ್ಲಿಲ್ಲ ಕಣ್ರಿ ಒಂದು ಮ್ಯಾಚ್. ಒಂದು ಸತಿ ಹೆಣ್ಮಕ್ಳು ಟೀಮ್ ಗೆಲ್ದು ಕಣ್ರಿ, ತಗಡೆ ಆಮೇಲೆ RCB. ಅದಕ್ಕೆ ನಾನು ಯಾರಿಗೂ ಕಮ್ಮಿ ಇಲ್ಲ. ಬೇಕಾದ್ರೆ ಆ ಬಾಯಲ್ಲೇ ಎಲ್ಲ ಕ್ರಿಕೆಟ್ ಆಡಿ ಹಂಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ವಿಶೇಷ ಸುದ್ದಿ ಹೇಳ್ಬೇಕು. ಯಶೋಧ ಅಂಡ್ ಮಂಗಳ ನೀವೆಲ್ಲರೂ ಯಾರಿದ್ದೀರಿ, ಎಲ್ಲರೂ ದೀಪಿಕಾ ಎಲ್ಲರೂ ಇದ್ದೀರಿ. ಒಂದು ವಿಶೇಷವಾದ ಸುದ್ದಿ ಕೊಟ್ಟಿದ್ದಾರೆ ಪೀಟರ್ ಅವರು. ಹೆಣ್ಣುಮಕ್ಕಳ ಕಲಾವಿದರ ಟೀಮಲ್ಲಿ ಕನ್ನಡ ಚಿತ್ರರಂಗದ ಈ ಮಹಿಳಾ ವರದಿಗಾರರು, ಅದು ಪತ್ರಿಕಾ ವರದಿಗಾರರೇ ಆಗಿರ್ಲಿ ಅಥವಾ ಮಾಧ್ಯಮದ ವರದಿಗಾರರೇ ಆಗಲಿ, ಅವರು ಕೂಡ ಟೀಮಲ್ಲಿ ಇರ್ತಾರೆ. ಅವ್ರಿಗೂ ಕೂಡ ಒಂದು ಅವಕಾಶ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಪುರುಷರು ಬರ್ಬೋದು ಚಪ್ಪಾಳೆ ಜೊತೆಗೆ ಅಥವಾ ಹುಡುಗಂಸಕ್ಕೆ ಅಥವಾ ಚಿಯರ್ ಬಾಯ್ಸ್. ಅಲ್ಲ, ಚಿಯರ್ ಬಾಯ್ಸ್ ತರ ಆಗ್ಬೋದು. ಪ್ರಾಕ್ಟೀಸ್
ಸೊ ಎಲ್ಲರೂ ಸೇರೋಣ. ಐ ಥಿಂಕ್ ಜೂನ್ 21st 22nd ಪ್ಲಾನ್ ಮಾಡ್ತಿದ್ದಾರೆ. ಇನ್ನೊಂದು ಅನೌನ್ಸ್ ಮತ್ತೆ ಇನ್ನೊಂದು ಟೀಮ್ ಕ್ಯಾಪ್ಟನ್ಸು ಅದು ಇಲ್ಲ, ಅದಕ್ಕೆಲ್ಲ ನಾವೇನು ಬೇಡ ಥ್ಯಾಂಕ್ಸ್. ಆಮೇಲೆ ಅದೇನೋ ಡ್ರೆಸ್ಸು ಯೂನಿಫಾರ್ಮು ಅದೆಲ್ಲ ಒಂದೊಂದು ಇವೆಂಟ್ ಮಾಡ್ತಾರೆ. ಅದಾದಮೇಲೆ ನಿಜವಾದ ಮ್ಯಾಚ್ ನಡೆಯುತ್ತೆ. ಮೊದಲನೇದಾಗಿ ಸರ್ವಣ ಅಣ್ಣ ತುಂಬಾ 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 ಥ್ಯಾಂಕ್ಸ್. ಅವ್ನು ಸುಮ್ಮನೆ ನಿಮ್ ಕಾಲೇ ಹೇಳ್ತಾ ಇದ್ದ ದುಡ್ಡು ಕೊಡಿ ಹಂಗೆ ಇಲ್ಲ, ನಿಜ ಸತ್ಯವಾಗ್ಲು ನಾನು ಇದುವರೆಗೂ ಯಾವ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದೀನಿ ಎಲ್ಲಾದ್ರೂ ಸರ್ ಬಂದಿದ್ದಾರೆ, ಎಲ್ಲಾ ವಿನ್ನರು ಅವರೇ ಅನೌನ್ಸ್ ಮಾಡ್ತಾರೆ. ನಿನಗೇನು 5 ಟೀಮ್ ಓನರ್ ಅವರೇ ಕಣ್ಣು, ಅದ್ರ ಮೇಲೆ ಬೇರೆ 10 ಲಕ್ಷ ಕೇಳಿದೆ ನೀನು. ಈ ಆಟಕ್ಕೆ ನಾನಿಲ್ಲ ಬಿಡಿ, ನಿಮ್ಗೊಂದು ದೊಡ್ಡ ಸರ್ ಮನ್ಸು. ಅಪ್ಪ ಅದಾದ್ಮೇಲೆ ನರಸಿಂಹಣ್ಣ ಅಣ್ಣ ಅಣ್ಣ ಬರೀ ಘೋಷಣೆ ತಾನೆ ಕೊಟ್ರಾ? ಸತ್ಯ ಮೈಕ್ ಕೊಟ್ಬಿಟ್ರಾ? ಮೈಕ್ ಇಲ್ಲ, ಅವ್ರು ಸುಮ್ಮನಿರಿ ಹೆಂಗೋ ಹೇಳ್ಬಿಟ್ಟು ಏನೋ ಮೇಂಟೈನ್ ಏನ್ ನೋಡ್ರಪ್ಪ ಮಾಧ್ಯಮದವ್ರೆ ನೋಡಿ ಅಯ್ಯೋ ಸರ್ ಹೋಗೋ ಟೈಮ್ ಆಯ್ತಲ್ಲ. ಇದು ಗೊತ್ತಿಲ್ಲ ಅಣ್ಣ ನಮ್ಗೆ. ಆಮೇಲೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹಣ್ಣಗೆ ಕೆಲಸ ಮಾಡೋದು ಗೊತ್ತು, ಮಾತಾಡೋದು ಗೊತ್ತಿಲ್ಲ, ಹೆಂಗೋ ಮಾತಾಡ್ತಾ ಇಲ್ಲಿ. ಬಲೆ ಖುಷಿ ಆಯ್ತು ಅಣ್ಣ ನೀವು ಮಾತಾಡಿದ್ದು ಎಲ್ಲಾನು. ಆಮೇಲೆ ಸಖತ್ ಖುಷಿ ಆಯ್ತು. ಸೀನಣ್ಣ ನಿಮ್ಮಿಬ್ಬರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಆಮೇಲೆ ಯಶಸ್ವಿ ನಿರ್ಮಾಪಕ ಇಲ್ವೇನೋ ಯಾರು ಹೇಳಿ? ಅಲ್ಲ ಅಲ್ಲಿ ಫುಲ್ ನಗ್ತಾವ್ ನೋಡು ಅಲ್ವಾ. ಈ ವರ್ಷದ ಈ ತಿಂಗಳಿನ IT ದನಿ ಅವರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಅಫ್ಕೋರ್ಸ್ ಕಬಡ್ಡಿ ಹೌದು ಹೌದಾ, ನಮ್ಮನ್ನ ಯಾಕೆ ಕರ್ದಿರೋಣ ಅದಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ, ಅವರೇ ಆಡ್ತಾ ಇದ್ರು. ಅಂದ್ರೆ ಇದು ಹೌದೇನೋ ನೀನು ಆಡ್ತೀನೋ. ಗೌಡ್ರೆ ತುಂಬಾ ಥ್ಯಾಂಕ್ಸ್. ಯಾವಾಗಲೂ ನನ್ನಂತ ಪಾಸಿಟಿವ್ ಆಗಿದ್ದು ಎಲ್ಲಾ ಕೆಲಸಗಳಿಗೂ ನಾನಿದ್ದೀನಿ, ನೀವು ಮುಂದುವರಿರಿ ಅಂತ ಒಂದು ದೊಡ್ಡ ಶಕ್ತಿ ಆಗಿಲ್ಲ ಅಂತ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಪ್ಪ ಶೆಟ್ರೆ ಎಂತ ಸಿಂಪಲ್ ಆಗಿ ಬಂದಿದ್ದೀರಿ ಅಂತಂದ್ರೆ ಯಾವಾಗಲೂ ತುಂಬಾ ಸಿಂಪಲ್ ಅದರಿಂದ ಇರೋರು ತುಂಬಾ ದೊಡ್ಡದಾಗಿ ಗೆಲ್ತಾರೆ. ಅದು ಬಹಳ ಖುಷಿ ಅನಿಸ್ತು. ನೀವು ಬಂದಿದ್ದು, ನೀವು ಮಾತಾಡಿದ್ದು ಅದೆಲ್ಲರೂ ಒಂದು ದೊಡ್ಡ ಶಕ್ತಿಯಾಗಿ ನಿಂತ್ರಿ ನೀವು ಮುಂದೆ ಕೂತಿರೋ ಎಲ್ಲರೂ. ಆಮೇಲೆ ಅಪ್ಪ ನಿನ್ನ ಹೆಸರು ಏನೋ ತಿದ್ದಿದೆ ಕಣೋ, ಇವನು ಏನು ಹೇಳ್ದ ಅಲ್ಲ, ಇನ್ನೊಂದೇನೋ ಹೆಸರಿತ್ತು ಅದೇ ಬಿಡು, ಬರಲ್ಲ ಬಾಯಿ. ಲಚ್ಚು ಲಾಲ್ ಎಸ್ ರಚ್ಚು ಲಾಲ್ ಲಂಚು ಲಾಲ್ ಅಬ್ಬಿ ಮಿಸ್ಟರ್ ಲಾಲ್ ಬೆಸ್ಟ್ ಇದು. ಮಿಸ್ಟರ್ ಲಾಲ್ ಬೆಸ್ಟ್. ಆಮೇಲೆ ಏನೇನೋ ಹಾಕ್ಬಿಟ್ಟೆ ಮಿಸ್ಟರ್ ಲಾಲ್ ಅಂದ್ರೆ ಲಾಲೇ ಇಲ್ಲ. ನೀವು ಬಹಳ ಚೆನ್ನಾಗಿ ಮಾತಾಡ್ತಾರೆ ಅಪ್ಪ. ನೀನು ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಪ್ಪ. ನೀವು ದುಬೈಯಲ್ಲೇ ಇದ್ದು ಕನ್ನಡ ಸಿನಿಮಾಗಳನ್ನು ಮಾಡ್ತಿದ್ದೀನಿ, ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಇಲ್ಲೇ ಇರೋದು ಅಂದ್ರೆ ದುಬೈಯಲ್ಲಿ ಅಲ್ಲಿ. ಬಟ್ ದೊಡ್ಡ ಶಕ್ತಿಯಾಗಿ ನೀವೆಲ್ಲರೂ ಹಿಂದೆ ನಿಂತಿದ್ದೀರಿ. ಅಂದ್ರೆ ಇದ್ರ ಹಿಂದೆ ನನಗೆ ಅನ್ಸೋದು, ನೀವು ಏನಾದರೂ ಮನ್ಸು ಮಾಡಿದ್ರೆ ಅಫ್ಕೋರ್ಸ್ ಇದು ದೊಡ್ಡ ಸಕ್ಸಸ್ ಆದರೆ ಅಫ್ಕೋರ್ಸ್ ಇದು ಯಾರು 1 ರೂಪಾಯಿ ಇಸ್ಕೊಳ್ದೆ ನಾವೆಲ್ಲರೂ ನಿಮಗೆ ಬಂದು ಕೆಲಸ ಮಾಡ್ತಿದ್ದೀವಿ. ಅದರಿಂದ ಇದರಲ್ಲಿ ಏನಾದರೂ ಸಕ್ಸಸ್ ಆಗಿ ಯಶಸ್ಸಾದರೆ ಆ ದುಡ್ಡನ್ನು ಯಾರಾದರೂ ಕಲಾವಿದೆಯರು, ನಮ್ಮ ಕನ್ನಡ ಚಿತ್ರರಂಗದ ಕಲಾವಿದೆಯರು ತುಂಬ ಸಂಕಷ್ಟದಲ್ಲಿದ್ದರೆ ಅವರಿಗೆ ಸಹಾಯ ಮಾಡುವಂಥದ್ದು ಈ ಸಂಸ್ಥೆಯಿಂದ ಆಗಬೇಕು ಅಂತ ನಾನು ಮನಸಾರ ಕೇಳ್ಕೊಳ್ತೀನಿ. ಅದಕ್ಕೆ ನಾವು ಕೂಡ ಕೈ ಜೋಡಿಸಿದ್ರೆ ಖಂಡಿತವಾಗಿಯೂ ನಾವು ಕೈ ಜೋಡಿಸ್ತೇವೆ. ಮತ್ತೆ ಮಾಧ್ಯಮ ಮಿತ್ರರು ಎಲ್ಲರಿಗೂ ಕೂಡ ಪಾಪ ತುಂಬ ಸೈಲೆಂಟ್ ಆಗಿದ್ದೀರಿ. ಯಾಕಂದರೆ 3-4 ಪ್ರೆಸ್ ಮೀಟ್ಗಳನ್ನು ಮುಗಿಸ್ಕೊಂಡು ಬಂದು 3 ಪ್ರೆಸ್ ಮೀಟ್, 4ನೇದಾ ಇದೇ 3ನೇದಾ. ಆದರೆ ತಮಾಷೆ ಅಂತ ಗೊತ್ತಿರೋ ನಿಮ್ಗೆ ಎಲ್ಲರಿಗಿಂತ ಮುಂಚೆ ನಾವು ಬಂದಿದ್ವಿ, ನೀವು ಲೇಟಾಗಿ ಬಂದಿದ್ದೀವಿ. ಪ್ರೆಸ್ 3 ಅಲ್ಲ ಎನಿವೆ ಥ್ಯಾಂಕ್ ಯು ಆಲ್ ಸೂಪರ್ ಸ್ಟಾರ್ ಆಫ್ ಪ್ರೆಸ್, ಎಲ್ಲ ಮೀಡಿಯಾದೆಲ್ಲರಿಗೂ ಅಂಡ್ ಕಾರ್ತಿಕ್ ಅಂಡ್ ಇಡೀ ಟೀಮ್ ಅಂಡ್ ಅನಿಶಾ ಪ್ಲೀಸ್ ಬಾ ಮೇಲೆ ಬಾರೋ, ಪರವಾಗಿಲ್ಲ ಬಾ ಸಾಗೋ. ಆಮೇಲೆ ನಿಮ್ಗೆ ಸಪ್ರೇಟ್ ಎಂಟ್ರಿ ಇದೆಯಾ? ಆಮೇಲೆ ಪ್ರೆಸ್ ಅವ್ರು ಇದೆಲ್ಲ ಕಡು ಸರಿ ಬಿಡು ಸರ್. ಎಲ್ಲರಿಗೂ ಮತ್ತೊಮ್ಮೆ ನಾನು ಎಲ್ಲ ಗೆಳತಿಯರಿಗೂ ಕೂಡ ಮತ್ತೊಮ್ಮೆ ಮೊದಲೊಮ್ಮೆ ತುಂಬಾ 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 ಥ್ಯಾಂಕ್ಸ್. ಅದು ಇದು ದೊಡ್ಡ ಯಶಸ್ಸಾಗಲಿ.
ದುಬೈಯಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲೆಲ್ಲರೂ ಅಲ್ಲೆಲ್ಲ ಕರ್ಕೊಂಡೋಗಿ ಹಿಂಗೆ ಹೇಳ್ತಾರೆ ಅದು. ಎಲ್ಲ ಕರ್ಕೊಂಡೋಗಿ ನಮ್ಮ ಹೆಣ್ಮಕ್ಳ ಜೊತೆ ಕ್ರಿಕೆಟ್ ಎಲ್ಲ ಆಡ್ಸು. ಏನು ಕೇಕು ಬರ್ತ್ಡೇಯಾ? ಇಲ್ಲ, SWCL ಲಾಂಚ್ ಲಾಂಚ್. ಸೆಲೆಬ್ರೇಷನ್. ಸರಿ ಸರಿ.